ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು 13 ವರ್ಷದಿಂದ, ಹೌದು 13 ವರ್ಷ ಅದೆಷ್ಟು ಕಷ್ಟ ನಷ್ಟ ಅವಮಾನ. ಒಂದು ವೇಳೆ ಏನಾದ್ರೂ ಈ ಭಗೀರಥ, ಈಗ ನೀರು ತಗೊಂಡು ಬಂದವರಿಗೆ ಭಗೀರಥ ಅಂತ ಹೇಳ್ತಾರೆ, ನ್ಯಾಯದ ಭಗೀರಥ ಅಂತ ಏನಾದ್ರೂ ಇದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಹೌದು. ಆ ನಂತರ ಇದ್ರ ಹಿಂದೆ ಲಕ್ಷಾಂತರ ಕೋಟಿಗಟ್ಟಲೆ ಜನರ ಪ್ರಾರ್ಥನೆ ಇದೆ. ಹೌದು ಸರ್, ಕೋಟಿಗಟ್ಟಲೆ ಜನರ, ಲಕ್ಷ ಅಲ್ಲ ಕೋಟಿಗಟ್ಟಲೆ ಜನ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೌದು. ಅದನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಈಗಿನ ಏನೋ ದುಡ್ಡಿನ ದಂಧೆಗೆ ಇಳಿತಾರ ಅಂತ ಹೇಳಿದ್ರೆ ಅದನ್ನ ಯಾರು ಕ್ಷಮೆ ಸಾಕಾಗಲ್ಲ. ದಯವಿಟ್ಟು ಆ ತರ ಇರೋರು ಯಾರದೇ ತಲೆಯಲ್ಲಿತ್ತು ಅದರಿಂದ ನಾನು ಇನ್ನೇನೋ ಗಳಿಸ್ತೀನಿ ಏನೋ ಮಾಡ್ಕೋತೀನಿ ಅಂತ ಯಾರು ಹತ್ರಕ್ಕೆ ಬರಬೇಡಿ. ಬರೋದೇನೋ ಬರಿತಾ ಇದಾರಂತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮನೆಗೆ ಇವತ್ತಿನವರೆಗೂ ಕೂಡ ಅವಳು ಕಾಲಿಟ್ಟಿಲ್ಲ. ಆಮೇಲೆ ಅದಕ್ಕೆ ಅವಕಾಶ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೊಟ್ಟೇ ಇಲ್ಲ. ಸಂಧ್ಯಾ ನಾಗರಾಜ್ ಅವ್ರು ಪದೇ ಪದೇ ಬರ್ತಾ ಇದ್ರು, ಖಂಡಿತ ಇಲ್ಲ. ಒಂದೇ ಒಂದು ಸಾರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗ್ ಬಂದಿಲ್ಲ. ಹೌದು ಸರ್, ಅದಕ್ಕೆ ಆಸ್ಪದ ಕೂಡ ಕೊಟ್ಟಿಲ್ಲ. ಇನ್ನು ಸೌಜನ್ಯ ಮನೆಗೆ ಹೋಗಿರ್ತಾರೆ, ಸೌಜನ್ಯ ಮನೆಗೆ ತಾಯಿಗೆ ಪಾಪ ಯಾರೇ ಬಂದ್ರು ಕೂಡ ಕೂಡ್ಸಿ ಅವ್ರಿಗೆ ಮಾತಾಡಿ ಸೌಜನ್ಯ ನ್ಯಾಯಕ್ಕೋಸ್ಕರ ಅವರು ಪಾಪ ಅವಲತ್ಕೊಳ್ತಾರೆ. ನೀವ್ ಯಾರೇ ಹೋಗ್ರಿ, ನೀವು ಯಾರೇ ಹೋದ್ರು ಕೂಡ ಪಾಪ ಒಂದು ಆತಿಥ್ಯ ಇದನ್ನ ಇರ್ತದೆ. ಇದನ್ನ ನೋಡಿ, ಸೌಜನ್ಯ ಹೋರಾಟ ಅನ್ನೋದು 13 ವರ್ಷದಿಂದ ಇರುವಂತಹ ಒಂದು ದೊಡ್ಡ ತಪಸ್ಸು. ಇದು ಸಾವಿರಾರು ಲಕ್ಷಾಂತರ ಜನರ ತಪಸ್ಸು. ಬಹಳ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೇನೆ, ಸಂಧ್ಯಾ ನಾಗರಾಜ್ ಅವರು ಸೌಜನ್ಯ ಹೋರಾಟ ಸಮಿತಿಯಲ್ಲಿ ಇರೋರಲ್ಲ, ಕೋರ್ ಕಮಿಟಿ ಗ್ರೂಪ್ ನಲ್ಲಿ ಕೂಡ ಇರೋರು ಅಂತವ್ರಲ್ಲ. ಸೌಜನ್ಯ ಹೋರಾಟ ಅನ್ನೋದು 13 ವರ್ಷದಿಂದ ಇರುವಂತಹ ಒಂದು ದೊಡ್ಡ ತಪಸ್ಸು. ಇದು ಸಾವಿರಾರು ಲಕ್ಷಾಂತರ ಜನರ ತಪಸ್ಸು. ಆ ಕುಟುಂಬ ಕೈ ತೊಳಿತಾ ಇದೆ. ಇಲ್ಲಿ ಹಿಂಗಿರ್ಬೇಕಾದ್ರೆ ಅದನ್ನ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದಿದೆಯಲ್ಲ, ಅತ್ಯಂತ ಪಾಪದ ಕೆಲಸ. ಅಕಸ್ಮಾತ್ ಏನಾದ್ರೂ ಮಾಡಿದ್ರೆ ಅತ್ಯಂತ ಪಾಪದ ಕೆಲಸ. ಗಿರೀಶ್ ಸರ್ ನಮಸ್ತೆ. ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಒಂದೊಂದು ತಿರುವುಗಳು ಮತ್ತೆ ಆದಷ್ಟು ಬೇಗ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಒಂದು ಭರವಸೆ ತುಂಬಾ ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಅದರಲ್ಲಿ ಕೆಲವರೀಗ ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ವೈರಲ್ ಆಗ್ತಾ ಇದೆ. ಸೌಜನ್ಯ ವಿಚಾರದಲ್ಲಿ ಕೆಲವರೆಲ್ಲ ದುಡ್ಡಿಸ್ಕೊಂಡು ಅವರ ತೀಟೆಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ಏನೇನೋ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬರ್ತಾ ಇರೋ ಮಾಹಿತಿ ಇತ್ತು. ಸೊ ತಾವೇನು ಹೇಳ್ತೀರಿ ಸರ್? ನೋಡಿ, ಅವರು ವೈಯಕ್ತಿಕವಾಗಿ ಏನೇನೋ ಮಾಡ್ಕೋತಾರೆ, ಅದಕ್ಕೆ ಅವರೇ ಕಾರಣ ಆಗ್ತಾರೆ, ಅವರೇ ಅದನ್ನ ಎದುರಿಸ್ಬೇಕು. ಬಟ್ ನಾನ್ ಗಮನಿಸ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ಕೂಡ ಸೌಜನ್ಯ ಹೆಸರನ್ನ ಎಳ್ದೆಳ್ದು ತರ್ತಾ ಇದ್ದಾರೆ. ಹೌದು, ಇದು ಆಗ್ಬಾರ್ದು. ಆ ನಂತರ ಯಾವತ್ತಿಗೂ ಕೂಡ ಆ ಸಂಧ್ಯಾ ನಾಗರಾಜ್ ಅವ್ರ ಮೇಲೆ ಇದ್ದಂತ ಆರೋಪದ ಬಗ್ಗೆ ಈಗ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಸುಮಾರು ಜನ ನಮಗೂ ಮೆಸೇಜ್ ಹಾಕ್ತಾ ಇದ್ದಾರೆ. ನಾನು ಕೂಡ ಎಲ್ಲರಂತೆ ನಮಗೂ ಶಾಕ್ ಆಗಿದೆ ಮತ್ತೆ ಕನ್ಫ್ಯೂಸ್ ಆಗಿದೀವಿ, ಇದೇನ್ ಇದು ಅಂತ ಹೇಳಿ. ಇಲ್ಲಿ ಒಂದು ಎಲ್ಲರೂ ಅರ್ಥ ಮಾಡ್ಕೋಬೇಕು, ಯಾವತ್ತಿಗೂ ಕೂಡ ಸೌಜನ್ಯ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಅದನ್ನ ಆ ಹೆಸರು ಉಪಯೋಗ ಮಾಡ್ಕೊಂಡು ಸೌಜನ್ಯ ಹೆಸರು ಹೇಳ್ಕೊಂಡು ಯಾರಾದ್ರೂ ಏನಾದ್ರೂ ಎಕ್ಸ್ಟಾರ್ಷನ್ ಮಾಡಕ್ ಹೋದ್ರೆ ತಕ್ಷಣನೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ನಮಗ ಗಮನಕ್ಕೆ ತರೋಕ್ಕಿಂತ ಮುಂಚೆ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಗೊಂಡ್ ಬನ್ನಿ. ಮತ್ತೆ ಈ ಕೇಸ್ನಲ್ಲಿ ಆಗಿದ್ದ ಹಂಗೆ, ಅಂದ್ರೆ ಇದು ಯಾರು ಆ ವ್ಯಕ್ತಿ ಅಂತ ಗೊತ್ತಿದ್ದಿದ್ದಿಲ್ಲ. ಆ ವ್ಯಕ್ತಿದು ಮಹೇಶ್ ಶೆಟ್ರು ಮಗಳ ಮೇಲೆ ಏನೋ ಕೆಟ್ಟದಾಗಿ ಹಾಡ್ ಹಾಡಿದ ಅಂತೇಳಿ ಸ್ವಲ್ಪ ಎಲ್ಲರೂ ಕೂಡ ಸಿಟ್ಟಾಗಿದ್ರು. ಆದ್ರೆ ನೆಕ್ಸ್ಟ್ ಡೇನೆ ಮಹೇಶ್ ಶೆಟ್ರ್ ಮನೆಗೆ ಹೋಗಿ, ಅಂದ್ರೆ ಅವ್ರು ಮಿಸಸ್ ಜೊತೆಗೆ ಹೋಗಿ, ಇಲ್ಲ ನನ್ ತಪ್ಪಾಗಿದೆ ಬೈ ಮಿಸ್ಟೇಕ್ ಅಂತ ಅವನು ಕನ್ಫೆಸ್ ಮಾಡ್ಕೊಂಡ. ಸೊ ಅದೆಲ್ಲ ಸರಿಯಾಗಿತ್ತದು. ಆದ್ರೆ ಅವನ ಜೊತೆಗೆ ಇವ್ರದ್ದು ಏನೋ ವ್ಯವಹಾರ ತಳಕ್ ಹಾಕೊಂಡಿದ್ ನೋಡಿ ಬಹಳ ಅಂದ್ರೆ ಶಾಕಿಂಗ್ ಇದು ನಮ್ಗೆಲ್ಲರಿಗೂ. ಹೌದು. ಇಲ್ಲಿ ನೋಡಿ, ಅವನ ಮೇಲೇನು ಕೂಡ ಆ ವ್ಯಕ್ತಿ ಮೇಲೇನು ಕೂಡ ಪೋಕ್ಸೋ ಕೇಸ್ 2000 ಆಮೇಲೆ ಅವನು ಮೆಸೇಜ್ ಮಾಡಿದ್ದ ನಮ್ಗೆ. ಅಲ್ಲಿ ಹೋಗಿ ಬಂದ್ಮೇಲೆ ಯಾರೋ ನನ್ನ ನಂಬರ್ ಕೊಟ್ರು ಅಂತ ಹೇಳಿ, ನಮ್ಮ ಹೋರಾಟಗಾರರಲ್ಲೇನೆ ಒಬ್ರು ಯಾರು ವಿಜಯಲಕ್ಷ್ಮಿ ಅಂತ, ಅವ್ರ ಕಡೆ ಅಂತ ನಂಬರ್ ತಗೊಂಡು ನನಗ್ ಮೆಸೇಜ್ ಹಾಕಿದ್ದ. ಸರ್ ಹಿಂಗ್ ನನಗೆ ಅನ್ಯಾಯ ಆಗಿದೆ,
ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೇಳ್ಕೊಂಡು ಸೌಜನ್ಯ ಹೆಸರು ಹೇಳ್ಕೊಂಡು ನನಗೆ ಇಂತಿಂತವ್ರು ಚೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿ. ಅವಾಗ ನಾನು ಇಮಿಡಿಯೇಟ್ ಆಗಿ ಒಂದೇ ಹಾಕಿರೋ ಮೆಸೇಜೇ, ಹಾ ಸರ್. ಸೌಜನ್ಯ ಹೆಸರನ್ನ ಯಾರಾದ್ರೂ ದುರುಪಯೋಗ ಪಡಿಸ್ಕೊಂಡ್ರೆ ತಕ್ಷಣನೇ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಬಹುದು. ಹೌದು. ಸೌಜನ್ಯ ಹೆಲ್ಪ್ ಲೈನ್ ಅಸ್ತಿತ್ವದಲ್ಲಿನೇ ಇಲ್ಲ. ಸೌಜನ್ಯ ಹೆಲ್ಪ್ ಲೈನ್ ಆಗ್ಬೇಕು ಅನ್ನೋದು ನಮ್ದೊಂದು ಬೇಡಿಕೆ. ಆಮೇಲೆ ನಾವೇ ಅದನ್ನ ಮಾಡ್ಬೇಕು ಅಂತ ಹೇಳಿ ಕೆಲವೊಂದಿಷ್ಟು ದಿನ ಚರ್ಚೆನೂ ಕೂಡ ಬಂತು. ಬಟ್ ಬೇಡ, ಮಿಸ್ಯೂಸ್ ಆಗತ್ತೆ ಅಂತ ಹೇಳಿ ಯಾರು ಕೂಡ ಅದು ಆ ಹೆಲ್ಪ್ ಲೈನ್ ಅನ್ನೋದು ಅಸ್ತಿತ್ವದಲ್ಲಿ ಇಲ್ಲ. ಸರ್ಕಾರದಿಂದ ಆಗ್ಲಿ ಅಂತ ನಾವು ಬಯಸ್ತೀವಿ. ಹೌದು. ಇನ್ನು ಅದನ್ನ ಇಟ್ಕೊಂಡು ಯಾರಾದ್ರೂ ದುರುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ನಾವು ಅವ್ರ ಪರವಾಗಿನೂ ಇಲ್ಲ, ಅಥವಾ ಈ ಆರೋಪ ಮಾಡ್ತಾ ಇದಾರೋ ಅವ್ರ ಪರವಾಗಿನೂ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಮೇಲೆ ಪೋಕ್ಸೋ ಕೇಸ್ ಇದೆ. ಪೋಕ್ಸೋ ಕೇಸ್ ಇದೆ. ಹಾ ಸರ್. ಪೋಕ್ಸೋ ಕೇಸ್ ಇದ್ದಂತ ಮತ್ತೆ ಅಲಾಂಗ್ ವಿತ್ ಅಟ್ರೋಸಿಟಿ. ಹೌದು. ಅಮಾಯಕ ಅಲ್ಲ. ಹೌದೌದು. ಇಲ್ಲಿ ಯಾರು ಕೂಡ ಸೌಜನ್ಯ ಹೆಸರು ಹೇಳ್ಕೊಂಡು ಅಮಾಯಕತೆಯನ್ನ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ. ಹೌದು. ಎರಡನೇದಾಗಿ ಸೌಜನ್ಯ ಹೆಲ್ಪ್ ಲೈನ್ ಅಂತ ಇವರು ಬರೀತಾರೆ FIR ನಲ್ಲಿ. ಅಧಿಕೃತವಾಗಿ ಸೌಜನ್ಯ ಹೆಲ್ಪ್ ಲೈನ್ ಆಗ್ಬೇಕು ಅಂತ ಬೇಡಿಕೆ ಇಟ್ಟಿದ್ದು ನಾವು 2025ರಲ್ಲಿ. ಹೌದು. ಹೌದು. ಆಮೇಲೆ ಈ ವ್ಯಕ್ತಿ ಅರವಿಂದ್ ಅನ್ನೋ ವ್ಯಕ್ತಿ ಮತ್ತೆ ಈ ಸಂಧ್ಯಾ ಅವರಿಗೆ ಪರಿಚಯ ಆಗಿದ್ದು, ಅವರು ಫೇಸ್ಬುಕ್ ನಲ್ಲಿ ಪರಿಚಯ ಆಗಿದ್ದು 2024ರಲ್ಲಿ. ಹೌದು. 2024ರಲ್ಲಿ. ಆನಂತರ ಬಹಳ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೇನೆ, ಸಂಧ್ಯಾ ನಾಗರಾಜ್ ಅವರು ಸೌಜನ್ಯ ಹೋರಾಟ ಸಮಿತಿಯಲ್ಲಿ ಇರೋರಲ್ಲ. ಕೋರ್ ಕಮಿಟಿ ಗ್ರೂಪ್ ನಲ್ಲಿ ಕೂಡ ಇರೋರು ಅಂತವ್ರಲ್ಲ. ಸೌಜನ್ಯ ಬಗ್ಗೆ ಅವರು ಮಾತಾಡ್ತಾರೆ ಅಂದ್ಕೊಳ್ಳೆ ಸಹಜವಾಗಿ ಅವ್ರ ವಿಡಿಯೋಗಳನ್ನ ಎಲ್ಲರೂ ನಾವು ಶೇರ್ ಮಾಡ್ತಾ ಇದ್ವಿ. ಯಾರೇ ಇವನ್ ನಮ್ಮ ವೈಯಕ್ತಿಕ ವೈರಿ ಯಾರಾದ್ರೂ ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅಂದ್ರೂ ಕೂಡ ನಮ್ಮ ವೈರತ್ವವನ್ನ ಮರೆತು ಆಯ್ತು ಬಿಡಪ್ಪ ಏನೋ ಸೌಜನ್ಯ ಪರವಾಗಿ ಮಾತಾಡ್ತಾ ಇದಾರೆ ಅಂತ ಹೇಳಿ. ಹೌದು. ಹೌದೌದು. ಆಮೇಲೆ ಮುರಳಿ ಅದೊಂದು ನಮ್ ವೀಕ್ನೆಸ್ ಕೂಡ ಹೌದದು. ಹೌದು ಸರ್, ನೋಡಿ ಅದೇ ಆಗ್ತಾ ಇರೋದು. ನಮ್ದು ವೀಕ್ನೆಸ್ ಏನಂದ್ರೆ ಯಾರಾದ್ರೂ ಒಬ್ರು ಸೌಜನ್ಯ ಪರವಾಗಿ ಮಾತಾಡ್ತಾರ ಅಂತ ಹೇಳಿದ್ರೆ ನಾವು ನಮಗೆ ಬಿಡ್ತೀವಿ. ಆ ನಂಬಿಕೆ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ದಟ್ ಇಸ್ ದೇರ್ ಪ್ರಾಬ್ಲಮ್. ಹೌದು. ಸೌಜನ್ಯ ಹೆಸರು ಇಟ್ಕೊಂಡು ದಂಧೆ ಮಾಡ್ತಾರ ಅಂತ ಹೇಳಿದ್ರೆ ನಾವು ಖಂಡಿತ ಅದನ್ನ ವಿರೋಧ ಮಾಡ್ತೀವಿ. ಆನಂತರ ಯಾರಾದ್ರೂ ಆತರ ಮೋಸಕ್ಕೆ ಹೋಗ್ತಾರ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಅನೇಕ ಸಾರಿ ಹೇಳಿದೀವಿ ನಾವು. ಈಗಲೂ ಕೂಡ ನಾವು ಅದೇ ಹೇಳಿದ್ದು. ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮನೆಗೂ ಕೂಡ ಹೋದಾಗ ಮಹೇಶ್ ಶೆಟ್ರು ಅದೇ ಹೇಳಿದ್ದಾರೆ, ನಿನಗೆ ಏನಾದ್ರೂ ಮೋಸ ಹೋಗಿದ್ರೆ ನೀನ್ ಕಂಪ್ಲೇಂಟ್ ಕೊಡು, ನಾವು ನೀವ್ ಇಬ್ರು ನಮ್ಮ ಹತ್ರ ಬರ್ಬೇಡಿ ಅಂತ ಹೇಳಿದಾರೆ ಅವ್ರು. ಇಬ್ರು ನಿಮ್ಮ ಹಣೆ ಬರ ನೀವು ಎದುರಿಸ್ಕೊಳ್ಳಿ ಅದನ್ನ. ಆದ್ರೆ ಸೌಜನ್ಯ ಹೆಸರು ತಗೊಂಡು ನೀವು ದಂಧೆ ಮಾಡ್ಕೊಂಡು ನೀವು ಅದನ್ನ ಹೇಳ್ಕೊಂಡು ನಿಮ್ ಇದ್ರ ಮಾಡ್ಕೊಳ್ಬೇಡಿ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಆನಂತರ ಇನ್ನೂ ಒಂದು ನೋಡಿ, ಕೆಲವೊಬ್ರು ಬರೋದೇನೋ ಬರಿತಾ ಇದಾರಂತೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮನೆಗೆ ಇವತ್ತಿನವರೆಗೂ ಕೂಡ ಅವಳು ಕಾಲಿಟ್ಟಿಲ್ಲ. ಆಮೇಲೆ ಅದಕ್ಕೆ ಅವಕಾಶ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಕೊಟ್ಟೇ ಇಲ್ಲ. ಸಂಧ್ಯಾ ನಾಗರಾಜ್ ಅವ್ರು ಪದೇ ಪದೇ ಬರ್ತಾ ಇದ್ರು, ಖಂಡಿತ ಇಲ್ಲ. ಒಂದೇ ಒಂದು ಸಾರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗ್ ಬಂದಿಲ್ಲ. ಹೌದು ಸರ್. ಅದಕ್ಕೆ ಆಸ್ಪದ ಕೂಡ ಕೊಟ್ಟಿಲ್ಲ. ಇನ್ನು ಸೌಜನ್ಯ ಮನೆಗೆ ಹೋಗಿರ್ತಾರೆ. ಸೌಜನ್ಯ ಮನೆಗೆ ತಾಯಿಗೆ ಪಾಪ ಯಾರೇ ಬಂದ್ರು ಕೂಡ ಕೂಡ್ಸಿ ಅವ್ರಿಗೆ ಮಾತಾಡಿ ಸೌಜನ್ಯ ನ್ಯಾಯಕ್ಕೋಸ್ಕರ ಅವರು ಪಾಪ ಅವಲತ್ಕೊಳ್ತಾರೆ. ನೀವ್ ಯಾರೇ ಹೋಗ್ರಿ, ನೀವು ಯಾರೇ ಹೋದ್ರು ಕೂಡ ಪಾಪ ಒಂದು ಆತಿಥ್ಯ ಇದನ್ನ ಇರ್ತದೆ. ಇದನ್ನ ನೋಡಿ, ಸೌಜನ್ಯ ಹೋರಾಟ ಅನ್ನೋದು 13 ವರ್ಷದಿಂದ ಇರುವಂತಹ ಒಂದು ದೊಡ್ಡ ತಪಸ್ಸಿದು. ಸಾವಿರಾರು ಲಕ್ಷಾಂತರ ಜನರ ತಪಸ್ಸು. ಆ ಕುಟುಂಬ ಕೈ ತೊಳಿತಾ ಇದೆ. ಇಲ್ಲಿ ಹಿಂಗಿರ್ಬೇಕಾದ್ರೆ ಅದನ್ನ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದಿದೆಯಲ್ಲ, ಅತ್ಯಂತ ಪಾಪದ ಕೆಲಸ. ಅಕಸ್ಮಾತ್ ಏನಾದ್ರು ಮಾಡಿದ್ರೆ ಅತ್ಯಂತ ಪಾಪದ ಕೆಲಸ. ನಾವು ಸಂಧ್ಯಾ ನಾಗರಾಜ್ ಅವ್ರಿಗೂ ಕೂಡ ನಾನು ಮಾತಾಡಿದೆ. ಆಮೇಲೆ ಅವರು ಕೂಡ ಹೇಳಿದ್ರು, ಇಲ್ಲ ಸರ್ ನಾನು ಹಂಗ್ ಮಾಡಿಲ್ಲ ಅಂತ ಹೇಳಿ. ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್. ಆಮೇಲೆ ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಅದರಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಟ್ಕೊಳ್ಳಿ. ಆದ್ರೆ ಸುಮ್ನೆ ಸೌಜನ್ಯ ಹೆಸರು ತಗೊಂಡು ಮಾಡಕ್ ಹೋಗ್ಬೇಡಿ ಅಂತ ನಾವು ಹೇಳ್ತಾ ಇದೀವಿ. ಆಮೇಲೆ ಇನ್ ಯಾರೇ ಆಗ್ಲಿ ಸೌಜನ್ಯ ಹೆಸರು ಹೇಳ್ಕೊಂಡು ನಾವು ದುಡ್ಡು ಮಾಡ್ತೀವಿ, ಬ್ಲಾಕ್ ಮೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾರನ್ನೂ ಬಿಡುವುದಿಲ್ಲ. ಹೌದು. ಅದು ಯಾರನ್ನೂ ಬಿಡುದಿಲ್ಲ. ಆಮೇಲೆ ಅವ್ರಿಗೂ ನಮಗೂ ಯಾವುದೇ ರೀತಿಯಾದಂತ ಸಂಬಂಧನೂ ಇಲ್ಲ. ಆಮೇಲೆ ಅವ್ರು ಎಲ್ಲರಿಗೂ ಹೇಳ್ತಾನೆ, ಯಾರಿಗೆ ದುಡ್ಡು ಮಾಡ್ಬೇಕಾ ದಯವಿಟ್ಟು ಸೌಜನ್ಯ ಹೋರಾಟಕ್ಕೆ ಬರಬೇಡಿ, ಕಾಲೇ ಇಡಬೇಡಿ. ಹೌದು. ಆಮೇಲೆ ಸೌಜನ್ಯ ಹೋರಾಟದ ಹೆಸರು ಹೇಳ್ಕೊಂಡು ನಾನು ಅಮಾಯಕ, ನಾನ್ ದುಡ್ಡು ಕೊಟ್ಬಿಟ್ಟೆ, ದುಡ್ಡು ಕೊಡಕ್ಕೆ ಯಾರು ಹೇಳಿದ್ರಪ್ಪ? 2024 ಅಲ್ಲಿ ಹೋಗಿ ಸೌಜನ್ಯ ಬಗ್ಗೆ ಮಾತಾಡ್ತಾ ಇರ್ಲಿಲ್ವಲ್ಲ ಸರ್ ಆಗ? ಅಲ್ಲ, ಈಗ ಸೌಜನ್ಯ ಇದನ್ ಬಗ್ಗೆ ಮಹೇಶ್ ಶೆಟ್ಟಿ ಅಲ್ಲಿ ಇದಾರೆ, ಬೆಳ್ತಂಗಡಿ ಉಜಿರೆಯಲ್ಲಿ ಇದಾರೆ, ಅಲ್ಲಿ ಹೋಗ್ಬೇಕಿತ್ತಲ್ಲ. ಬೆಂಗಳೂರಿಗೆ ಬಂದು ದುಡ್ಡು ಕೊಡೋದರದ್ದು ಏನಿತ್ತು? ಅಂತದ್ದೇನ್ ಮಾಡಿದ್ದ ಆ ವ್ಯಕ್ತಿ? ಹೌದು ಸರ್. ಯಾಕೆ ಹೋಗ್ಬೇಕು? ಅಮಾಯಕ ಅಂತ ಹೇಳಿದ್ರೆ
ಕೇಸ್ ಆಗಿರೋದು 2018ರಲ್ಲಿ ಆತನ ಮೇಲೆ ಪೋಕ್ಸೋ, ಹೋಗಿದ್ದು 2024ರಲ್ಲಿ ಗೊತ್ತಾಯ್ತಾನ ಅಮಾಯಕ ಅಂತ ಹೇಳಿ. ದುಡ್ಡು ಯಾಕೆ ಕೊಡಬೇಕು? ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ದುಡ್ಡು ಯಾಕೆ ಕೊಡಬೇಕು? ನೀ ದುಡ್ಡು ಕೊಡೋವಿದ್ರೆ ತಗೊಳ್ಳೋರು 1000 ಜನ ಇರ್ತಾರೆ, ಮೋಸ ಮಾಡೋರು 1000 ಜನ ಇರ್ತಾರೆ. ಅವ್ರು ಮೋಸ ಮಾಡಿದಾರೋ ಬಿಟ್ಟಾರೋ ಅದು ಕೋರ್ಟ್ ಅಲ್ಲಿ ಪ್ರೂವ್ ಆಗ್ಬೇಕು. ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಮತ್ತೆ ಪೊಲೀಸರಿಗೂ ಕೂಡ ನಾನು ಒಂದು ಕ್ಲಿಯರ್ ಮಾಡ್ತಾ ಇದ್ದೇನೆ, ಪೊಲೀಸ್ ಸ್ಟೇಷನ್ ಯಾರು ಕೂಡ ನಾವು ಫೋನ್ ಮಾಡಿ ಯಾಕೆ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ, ಅವ್ರು ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅಂದ್ರೆ ಒಬ್ರು ಹೇಳಿಲ್ಲ, ಹೇಳೋದು ಕೂಡ ಇಲ್ಲ. ಆಮೇಲೆ ಪೊಲೀಸರು ಏನ್ ಕೆಲಸ ಮಾಡಿದ್ದಾರೆ, ಪುಂಜಾಲ್ಕಟ್ಟೆ ಪೊಲೀಸ್ ಸ್ಟೇಷನ್ ಪೊಲೀಸರು ಲಾಫುಲ್ ಡ್ಯೂಟಿ ಮಾಡಿದ್ದಾರೆ. ಕರೆಕ್ಟ್, ಅವ್ರು ಮಾಡಿದ್ ಕರೆಕ್ಟ್ ಇದೆ, ನಾವು ಅದನ್ನ ಸಮರ್ಥನೆ ಮಾಡ್ಕೊಳ್ತೇವೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ತಗೊಳ್ಳೇಬೇಕು ಅವ್ರು. ಹೌದು. ಅಲ್ಲ ಸರ್, ನಾನ್ ಕೇಳೋದು ಗಿರೀಶ್ ಸರ್, ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ಹೋರಾಡ್ತಾ ಇರುವಂತವ್ರು ತಾವುಗಳೆಲ್ಲ, ಅಂದ್ರೆ ಮನೆ ಮಠ ಸಂಸಾರ ಅನ್ನೋ ಒಂದು ಇದನ್ನೇ ಬಂಧನನೇ ಪಕ್ಕಕ್ಕಿಟ್ಟು ಈ ಸೌಜನ್ಯ ಅನ್ನೋ ಒಂದು ಶಕ್ತಿಗೋಸ್ಕರ ನ್ಯಾಯ ಸಿಗ್ಬೇಕು ಅಂತ ಹೋರಾಡ್ತಾ ಇರುವಂತವ್ರು ತಾವು. ಸೊ ಅಂತವ್ರು ಇಂಥದ್ದೆಲ್ಲ ನೋಡ್ತಾ ಇರ್ಬೇಕಾದಾಗ ಎಷ್ಟು ನಿಮ್ಗೆ ನೋವು ಅನ್ಸಲ್ವ ಸರ್? ಅಂದ್ರೆ ಎಷ್ಟು ಬೇಜಾರಾಗ್ಬೋದು? ನೀವು ನಿಮ್ಮ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬದಿಗಿಟ್ಬಿಟ್ಟು ಈ ಒಂದು ಕೇಸಿಗೋಸ್ಕರ ಹೋರಾಡ್ತಾ ಇರುವಂತವ್ರು ತಾವು, ಹಗಲು ರಾತ್ರಿ ಅಂದೇನೆ. ಹಿಂಗೆಲ್ಲ ಬಂದ್ಬಿಟ್ಟು ಲಕ್ಷಗಳ್ಗ ಅವ್ರಿಗಂತೂ ಹಂಗ್ ಇಸ್ಕೊಂಡಿದ್ದವ್ರು ಯಾರೇ ಆದ್ರೂ ಕೂಡ ಅವ್ರಿಗೆ ಮಾನವೀಯತೆ ಅನ್ನೋದು ಇಲ್ಲ ಅಂತ ಅನ್ಸುತ್ತೆ. ಸೊ ತಮ್ಗೆ ಏನ್ ಅನ್ಸುತ್ತೆ ಸರ್? ನೋಡಿ, ನಂದು ಬಿಡಿ. ಸರ್ 2 ವರ್ಷ ಆಯ್ತು. 2 ವರ್ಷದಲ್ಲೇ ನಾನು ಎಲ್ಲ ನೋಡಿದ್ದೀನಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು 13 ವರ್ಷದಿಂದ, ಹೌದು 13 ವರ್ಷ, ಅದೆಷ್ಟು ಕಷ್ಟ ನಷ್ಟ ಅವಮಾನ. ಒಂದು ವೇಳೆ ಏನಾದ್ರೂ ಈ ಭಗೀರಥ, ಈಗ ನೀರು ತಗೊಂಡು ಬಂದವರಿಗೆ ಭಗೀರಥ ಅಂತ ಹೇಳ್ತಾರೆ, ನ್ಯಾಯದ ಭಗೀರಥ ಅಂತ ಏನಾದ್ರು ಇದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಹೌದು. ಆ ನಂತರ ಇದ್ರ ಹಿಂದೆ ಲಕ್ಷಾಂತರ ಕೋಟಿಗಟ್ಟಲೆ ಜನರ ಪ್ರಾರ್ಥನೆ ಇದೆ. ಹೌದು ಸರ್, ಕೋಟಿಗಟ್ಟಲೆ ಜನರ, ಲಕ್ಷ ಅಲ್ಲ ಕೋಟಿಗಟ್ಟಲೆ ಜನ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೌದು. ಅದನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಈಗಿನ ಏನೋ ದುಡ್ಡಿನ ದಂಧೆಗೆ ಇಳಿತಾರ ಅಂತ ಹೇಳಿದ್ರೆ ಅದನ್ನ ಯಾರು ಕ್ಷಮೆ ಸಾಕಾಗಲ್ಲ. ದಯವಿಟ್ಟು ಆ ತರ ಇರೋರು ಯಾರದೇ ತಲೆಯಲ್ಲಿತ್ತು ಅದರಿಂದ ನಾನು ಇನ್ನೇನೋ ಗಳಿಸ್ತೀನಿ ಏನೋ ಮಾಡ್ಕೋತೀನಿ ಅಂತ ಯಾರು ಹತ್ರಕ್ಕೆ ಬರಬೇಡಿ. ಹೌದು. ನಾನು ಮುರಳಿ ಪದೇ ಒಂದ್ ಇದನ್ನ ಹೇಳ್ತಾ ಇದ್ದೆ, ಯಾರ ತಲೆಯಲ್ಲಾದ್ರೂ ಕೆಟ್ಟ ವಿಚಾರ ಇದ್ರು ಕೂಡ ಹೋರಾಟದಲ್ಲಿ ಇರಲ್ಲ. ಅಂದ್ರೆ ಖಂಡಿತ ಅವಕಾಶ ಸಿಗಲ್ಲ, ಯಾರೇ ಇರ್ಲಿ ಅದು. ಆಮೇಲೆ ಯಾರೇ ಅಂದ್ರೆ ಆ ಯಾರೇ ಇದ್ರಲ್ಲಿ ನಾನು ಬರ್ತೀನಿ. ಹೌದು. ನಾನೇನೋ ಇಲ್ಲಿ ಆದರ್ಶದ ಭಾಷಣ ಮಾಡೋನಲ್ಲ, ಬೋಧನೆ ಮಾಡಕ್ ಕುತ್ಕೊಂಡಿಲ್ಲ. ಹೌದು. ನನ್ನ ತಲೆಯಲ್ಲಿ ಏನಾದ್ರೂ ಕೆಟ್ಟ ವಿಚಾರ ಬಂದ್ರೆ ನಾನು ಕೂಡ ಹೊರಗಡೆ ಹೋಗ್ತೀನಿ. ಖಂಡಿತವಾಗಿ ಇದನ್ನ ನನ್ನನ್ನು ಸೇರ್ಸ್ಕೊಂಡು ಹೇಳ್ತಾ ಇದ್ದೀನಿ. ಇದನ್ನ ಪದೇ ನಾವು ಹೇಳ್ತಾ ಇರ್ತೀವಿ, ಅರ್ಥ ಮಾಡ್ಕೋಬೇಕು. ಆನಂತರ ಅವ್ರಿಬ್ಬರದು ಜಗಳ ಏನಿದೆ ಅಲ್ಲ, ಈ ಹಿಂದೆನೂ ಕೂಡ ಸಂಧ್ಯಾ ನಾಗರಾಜ್ ಅವ್ರು ಸುಮಾರು ನಮಗೂ ಹೇಳಿದ್ದಾರೆ ಆ ತರ ಅಲಿಗೇಷನ್ಸ್, ಈ ತರ ಅಲಿಗೇಷನ್ಸ್. ಬಟ್ ಏನಂತ ಹೇಳಿದ್ರೆ, ನಾನು ರಿಫಾರ್ಮ್ ಆಗಿದ್ದೀನಿ, ನನಗೆ ಸೌಜನ್ಯ ಶಕ್ತಿ ಗೊತ್ತಿದೆ ಅಂತ ಅವ್ರು ಕೆಲವೊಂದ್ ಕಡೆ ಹೇಳ್ಕೊಂಡಿದ್ದಾರೆ. ಹಿಂಗಾಗಿರ್ಬೋದು ಬಿಡು, ಮತ್ತೇನೋ ಮಾತಾಡ್ತಾ ಇದಾರೆ ಅಂತ ಹೇಳಿ ಅವರು ವಿಡಿಯೋನ ನಾವು ಇದನ್ನ ಮಾಡ್ತಾ ಇದ್ವಿ. ಮತ್ತೆ ಬೇರೆ ಕೇಸಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಸರ್ ಹಂಗಾಗಿದೆ ಹಿಂಗಾಗಿದೆ ಅಂತೇಳಿ ನಮ್ಮ ಗ್ರೂಪ್ ನಲ್ಲಿ ಇದ್ದವ್ರಿಗೆ ಅದನ್ನ ಕೇಳ್ತಾ ಇದ್ರು ಇಷ್ಟೇ. ಆದ್ರೆ ದುರುಪಯೋಗ ಪಡಿಸ್ಕೊಳ್ಳೋದನ್ನ ನಾವ್ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಇವ್ರ ಮೇಲೆ ಆರೋಪ ಮಾಡಿದಂತ ವ್ಯಕ್ತಿ ಇದಾನಲ್ಲ, ಆ ವ್ಯಕ್ತಿನೂ ಕೂಡ ಏನ್ ದೊಡ್ಡ ಅಮಾಯಕ ಅಲ್ಲ, ಅಮಾಯಕ ಪಾಪ ಇದನ್ನಾಯ್ತು ಅಂತ ಹೇಳಿ ಬೆಂಗಳೂರು ತನಕ ಬಂದು 3 ಲಕ್ಷ ಏನ್ ಅನ್ನ ಸಂತರ್ಪಣೆ ಮಾಡಕ್ ಬಂದಿದ್ದ ಅವನು. ಎದಕ್ಕೆ ಕೊಡಬೇಕು 3 ಲಕ್ಷ ರೂಪಾಯಿನ? ಒಂದೊಂದು ರೂಪಾಯಿ ಜನ ಸಾಯ್ತಾ ಇದ್ದಾರೆ. ಏನೋ ತಪ್ಪು ಮಾಡಿದೆ ಅಂತ ತಾನೇ ಕೊಡೋದು. ಖಂಡಿತವಾಗಿ ಇಲ್ಲಿ ಅಮಾಯಕ ಅಂತ ಪಟ್ಟ ನಾವ್ ಯಾರಿಗೂ ಕಟ್ಟಕ್ ಆಗಲ್ಲ. ಹೌದು. ಯಾಕಂದ್ರೆ ಅವನ ಮೇಲೆ ಏನ್ ಪೋಕ್ಸೋ ಕೇಸ್ ಇದೆಯಲ್ಲ, ಆ ಕಂಪ್ಲೇಂಟ್ ಕೊಟ್ಟದ್ದು ಒಂದು ಫ್ಯಾಮಿಲಿ ಇದೆ, ಆ ಹೆಣ್ಮಗಳಿದ್ದಾಳೆ. ಇವನು ನಾವು ಅಮಾಯಕ ಅಂತ ಬಿಂಬಿಸಿದ್ರೆ ಅವ್ರು ಕ್ವಶನ್ ಮಾಡ್ತಾರೆ ನಮ್ಗೆ, ನಮ್ ಮನೆಗೆ ಹಿಂಗ್ ಮಾಡಿದಾನೆ, ನೀವ್ ಯಾಕೆ ಅವ್ರು ಸಮರ್ಥನೆ ಮಾಡ್ಕೊಡ್ತೀರಿ ಅಂತ ಹೇಳಿ. ಹೌದು ಸರ್. ಇಲ್ಲಿ ಏನಂತ ಇದ್ರೆ ಅವ್ರ ಮಿಸಸ್ ಜೊತೆಗೆ ಹಿ ಕೇಮ್ ಅಲಾಂಗ್ ವಿತ್ ಹಿಸ್ ವೈಫ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಜೊತೆಗೆ. ಸೊ ಪಾಪ ಅವ್ರ ಹೆಂಡತಿ ಮುಖ ನೋಡಿ ಆಯ್ತು ಬಿಡು ಹೋಗ್ಲಿ ಅಂತ. ಪಾಪ ಅವ್ರ ಹೆಂಡತಿದ್ ಏನ್ ತಪ್ಪಿದೆ ಅಲ್ಲಿ? ಹೆಂಡತಿದು ಮತ್ತೆ ಆಮೇಲೆ ತಾಯಿದು ಬಗ್ಗೆನೂ ಕೂಡ ಕೆಲವೊಬ್ರು ಹೇಳ್ತಾರೆ. ಅವ್ರ ತಾಯಿ ಪಾಪ ಹೆಂಡತಿ ತಾಯಿ ದೇ ಆರ್ ಅವ್ರು ನಿಜವಾಗ್ಲೂ ಅಮಾಯಕರು. ಅವ್ರು ನೋಡ್ಕೊಂಡು ಎಲ್ಲಾರು ಆಗ್ಲಿ ಬಿಡು ಹೋಗುದು ಅಂತ ಸುಮ್ಮನೆ ಇದಾರೆ ಇಷ್ಟೇ. ಹೌದು. ಸೊ ಏನ್ ಅಲಿಗೇಷನ್ಸ್ ಇದೆ ಅವ್ರ ಇಬ್ರು ಅದನ್ನ ಫೈಟ್ ಮಾಡಬೇಕು ಕೋರ್ಟ್ ಅಲ್ಲಿ. ಲೆಟ್ ದೆಮ್ ಪ್ರೂವ್. ಅವ್ರ ಪಾಡಿಗೆ ಅವ್ನ್ ಬಿಟ್ಬಿಡ್ತೇವೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ಸೌಜನ್ಯ ಹೆಸರನ್ನ ತಳಕ ಹಾಕೋದು ಬೇಡ. ಹೌದು. ಎಸ್ ಸರ್, ಖಂಡಿತವಾಗಿ. ಕೊನೆಯದಾಗಿ ಸರ್, ಈಗ ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅದೇನಂತಾರೆ ಅಂದ್ರೆ, ಅವರು ನಿಜವಾಗಿ ಹೋರಾಟಗಾರರ ಅಥವಾ ಇಲ್ವಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಂಥ ಕೇಸ್ಗಳು ತುಂಬಾ ಹೊರಗಡೆಗೆ ಬರ್ತಾ ಇದೆ ಸರ್. ಮತ್ತೆ ಕಮೆಂಟ್ ಹಾಕುವಂತವ್ರು ಯಾರಾದ್ರೂ ಏನಾದ್ರೂ ಒಂದು ವಿಡಿಯೋ ಮಾಡಿದಾಗ, ನೀನ್ ಇದನ್ ಬಿಟ್ಟು ಸೌಜನ್ಯ ಕೇಸಿಂದು ನ್ಯಾಯ ಕೊಡ್ಸೋಕ್ ಹೋಗು,
ಸೌಜನ್ಯದಿಂದಕ್ಕೆ ಹೋಗು ಅಂತ ಹೇಳ್ತಾ ಇರ್ತಾರೆ ಸರ್. ಸೊ ನಿಜವಾಗಿ ಅಂತ ಏನಂತಾರೆ ಬೂಟಾಟಿಕೆ ಮಾಡ್ಕೊಂಡು ಹೇಳುವಂತವ್ರು ನಿಜವಾಗ್ಲೂ ಬರ್ತಾ ಇದ್ದಾರ ಸರ್ ಹೋರಾಟದ ಮನೋಭಾವ ಬರ್ತಾ ಇದಾರೆ. ಕಮೆಂಟ್ ಆಗೋದೇನ್ ತಪ್ಪಂತ ನಾನು ಹೇಳಲ್ಲ, ಅವ್ರ ಅಭಿಪ್ರಾಯ. ಆಮೇಲೆ ಸೌಜನ್ಯಕ್ಕೆ ಹೋರಾಟಕ್ಕೆ ಹೋಗೋದು ಕರೆಕ್ಟೇ, ಅದು ನಾನು ಅದನ್ನ ಸರಿ ಅನ್ಕೋತೇನೆ. ಬೇಕಂದ್ರೆ ನಾನು ಹೇಳಿದ್ನಲ್ಲ, ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಇದಕ್ಕೆ ನ್ಯಾಯ ಸಿಗ್ಬೇಕಂತಿದೆ. ಆನಂತರ ನೋಡಿ, ನಂದು ಕೊನೆಯದಾಗಿ ಈ ಆರೋಪ ಪ್ರತ್ಯಾರೋಪಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಹೆಸರು ಒಂದೇ ನೀವು ದುರುಪಯೋಗ ಯಾರು ಕೂಡ ದುರ್ಬಳಕೆ ಮಾಡೋದಲ್ಲ. ಆನಂತರ ಈ ಹೋರಾಟ ನೋಡಿ, ನಾವ್ ಏನ್ ಹೇಳ್ತಾ ಇದೀವಿ ಪ್ರತಿ ಸಾರಿ, ಅವರು ಏನು ಅತ್ಯಾಚಾರಿಗಳಿದ್ದಾರೆ ಮಂಜುನಾಥ ಸ್ವಾಮಿ ಹೆಸರು ಮುಂದಿಟ್ಕೊಂಡು ತಾವು ಎಲ್ಲಾ ತಪ್ಪುಗಳನ್ನ ಅಪರಾಧಗಳನ್ನ ಮಾಡ್ತಾ ಇದ್ದಾರೆ. ಅಂಡ್ ದಟ್ ಶುಡ್ ನಾಟ್ ಬಿ ರಿಪೀಟೆಡ್ ಹಿಯರ್. ಇಲ್ಲಿ ಯಾರಾದ್ರೂ ಸೌಜನ್ಯ ಹೆಸರನ್ನ ಹೇಳ್ಕೊಂಡು ತಾವೇನೋ ದಗಲ್ಬಾಜಿ ಮಾಡಿ, ತಾವೇನೋ ದಂಧೆ ನಡೆಸಿ, ನಾನು ಸೌಜನ್ಯ ಪರವಾಗಿದ್ದೀನಿ ಅಂತ ಹೇಳ್ಕೊಂಡು ಪರಾರಿಯಾಗೋದಕ್ಕೆ ಅವಕಾಶನೇ ಇಲ್ಲ. ಇದು ಎಲ್ಲಾ ಕಡೆನೂ ಅನ್ವಯಿಸುತ್ತೆ. ಇದು ಎಲ್ಲರಿಗೂ ಹೌದು ಸರ್. ನಾನ್ ಸೌಜನ್ಯ ಪರವಾಗಿ ಮಾತಾಡ್ತೀನಿ ಅಂದ್ಕೂಳೆ ನನಗೇನೋ ಒಂದು ಸರ್ಟಿಫಿಕೇಟ್ ಇರಲ್ಲ, ಅಥವಾ ನಾನು ಮಾಡಿದ ಕೊಳೆಯನ್ನ ತೊಳೆಯೋದಕ್ಕೆ ಅದೊಂದು ವಾಷಿಂಗ್ ಪೌಡರ್ ಅಲ್ಲ ಸೌಜನ್ಯ ಅನ್ನೋದು. ಇಲ್ಲಿ ಅದನ್ನ ಶೀಲ್ಡ್ ಆಗಿ ಈ ತನ್ನ ರಕ್ಷಣೆಗೋಸ್ಕರ ಯೂಸ್ ಮಾಡ್ಕೊಳ್ಳೋದಲ್ಲ. ಅದನ್ನ ಎಲ್ಲರ ಗಮನದಲ್ಲಿರ್ಲಿ. ಸೌಜನ್ಯ ಅನ್ನೋಳು ಎಲ್ಲಾರು ನೋಡ್ತಾಳೆ. ತನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡು ಏನಾದ್ರು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಇರ್ತದೆ. ನಾ ಸೌಜನ್ಯ ಪರವಾಗಿ ಮಾತಾಡ್ಬಿಟ್ಟಿನಿ, ಹೊರಗಡೆ ಈ ನೀವು ಕ್ಯಾಮ್ರಾ ಮುಂದೆ ನಾನು ಹೊರಗಡೆ 1000 ದಗಲ್ಬಾಜಿ ಮಾಡ್ತೀನಿ, ನಾನು ಬ್ಲಾಕ್ ಮೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನನ್ನು ಬಿಡಲ್ಲ. ಆಮೇಲೆ ಅದಕ್ಕೆ ನಾವು ಸೌಜನ್ಯ ಹೋರಾಟಗಾರರು, ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ನಾವು ಯಾರು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ. ಹೌದು ಸರ್. ಮತ್ತೆ ಇನ್ನೊಂದು ಆ ಶಕ್ತಿನೇ ಅಂತದ್ದು ಬಿಡಿ ಸರ್. ಅಂದ್ರೆ ನೀವ್ ಹೇಳೋದು 100% ಭಾಗ ಸತ್ಯ. ಯಾರೇ ಅಂತ ಕಚಡ ಕೆಲಸ ಮಾಡ್ಕೊಂಡು ನಾನು ಅಂದ್ರೆ ಶುಗರ್ ಕೋಟಿಂಗ್ ಮಾಡುವಂತವ್ರನ್ನ ಖಂಡಿತವಾಗಿ ಆ ಶಕ್ತಿ ಬಿಡ್ತಲೂ ಇಲ್ಲ. ಆಮೇಲೆ ಅವ್ರದ್ದು ವೈಯಕ್ತಿಕ ಏನ್ ದಂಧೆ ಮಾಡಿದ್ದಾರೆ, ಅವರು ಕೋರ್ಟ್ ಇದೆ, ನ್ಯಾಯಾಲಯ ಇದೆ. ನಾವು ಅವ್ರನ್ನೂ ಏನು ಟಾರ್ಗೆಟ್ ಮಾಡಲ್ಲ, ಇವ್ರನ್ನೂ ಟಾರ್ಗೆಟ್ ಮಾಡಲ್ಲ. ಬಟ್ ಅದನ್ನ ಈಗ ಏನಾಗಿದೆ ಪಾಪ, ಈಗ ನೀವು ಆಯ್ತು, ಕೆಲವೊಬ್ರು ಸಂಚಾರಿ ಸ್ಟುಡಿಯೋ ಆಯ್ತು, ಇಂಟರ್ವ್ಯೂ ಮಾಡಿದ್ರು, ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ, ನೀವು ಆಸ್ ಅ ಜರ್ನಲಿಸ್ಟ್ ಕೂಡ್ಲಾರ ಪೇಜ್ ಆಗ್ಲಿ, ಸಂಚಾರಿ ಸ್ಟುಡಿಯೋ ಆಗ್ಲಿ, ಇನ್ನೊಂದು 10 ಜನ ಅವ್ರದ್ದು ಇಂಟರ್ವ್ಯೂ ಮಾಡಿರ್ತಾರೆ. ಅವ್ರಿಗೆಲ್ಲ ಈಗ ಅಯ್ಯೋ ನಾ ಮಾಡ್ಬಿಟ್ನಲ್ಲ ಅಂತ ಹೇಳಿ. ಬಟ್ ನೋಡಿ, ಆಸ್ ಅ ಜರ್ನಲಿಸ್ಟ್ ಯಾರ್ದಾದ್ರೂ ಇಂಟರ್ವ್ಯೂ ಮಾಡ್ತಿರ್ತಾರೆ, ಅದ್ರಲ್ಲಿ ಅವ್ರದ್ದೇನೋ ತಪ್ಪಿಲ್ಲ. ಅಲ್ಲ ಸರ್, ಮಾಡೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಕೆಲವರು ಫೋನ್ ಮಾಡೋದು, ಮೆಸೇಜ್ ಮಾಡೋದು. ಈಗ ಅಂದ್ರೆ ನಮಗೂ ಕೂಡ ರೆಗ್ಯುಲರ್ ಆಗಿ ಇದು ಈಗಾಗಲೇ 4-5 ದಿನದಿಂದನು ನೀವೆಲ್ಲ ದೊಡ್ಡದಾಗಿ ಏನೋ ಅವಳ ಬಗ್ಗೆ ಮಾಡ್ತಾ ಇದ್ರಿ, ಹಾಗೆ ಈಗ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನಿದೆ ಈಗ ಮಾತಾಡ್ತಾರೆ, ಅದನ್ನ ಪ್ರಸಾರ ಮಾಡಿರ್ತೀರಿ ಇಷ್ಟೇ. ಹೌದು, ಖಂಡಿತ ಅದನ್ನ ಕರೆಕ್ಟ್ ಆಗಿ ಏನು ಸ್ಪಷ್ಟನೆ ಕೊಟ್ರಿ ಸರ್. ನಾವ್ ಯಾರ್ದಾದ್ರೂ ಕೂಡ ಹೋಗಿ ಇಂಟರ್ವ್ಯೂ ಮಾಡ್ಕೊಳ್ಳೋದು ಈಗ ನಮ್ ಧರ್ಮ, ಸೊ ಮಾಡ್ಕೊಂತೇವೆ, ಅದನ್ನ ಅಪಾರ್ಥ ಮಾಡ್ಕೋಬೇಡಿ ಯಾರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಈಗ ಬೇರೆ ಬೇರೆ ಗ್ಯಾಂಗ್ ಇಂದ ಎಲ್ಲ ಇಂಟರ್ವ್ಯೂ ಮಾಡ್ತಾರೆ, ಅದರರ್ಥ ಏನು ಅವ್ರ ಜೊತೆಗೆ ಏನ್ ಡೀಲಿಂಗ್ ಇರ್ತದ? ಒಳ್ಳೆಯವ್ರ ಬಗ್ಗೆನೂ ಈಗ ಸತ್ಯ ಹರಿಶ್ಚಂದ್ರನ್ ಇಂಟರ್ವ್ಯೂ ಮಾಡಿದ್ರೆ ಅವ್ರೇನ್ ಸತ್ಯ ಹರಿಶ್ಚಂದ್ರ ಆಗ್ಬಿಡಲ್ಲ, ಕಳ್ಳನ ಜೊತೆಗೆ ಇಂಟರ್ವ್ಯೂ ಮಾಡಿದ್ರೆ ಅವ್ರು ಇಂಟರ್ವ್ಯೂ ಮಾಡಿದವ್ರೇನ್ ಕಳ್ಳ ಆಗಿರಲ್ಲ. ಆ ಅಲಿಗೇಷನ್ಸ್ಗೂ ಇವ್ರಿಗೆ ಪಾಪ ಯೂಟ್ಯೂಬರ್ಸ್ಗೆ, ಪತ್ರಕರ್ತರಿಗೆ ಯಾವುದೇ ಸಂಬಂಧನೂ ಇಲ್ಲ. ಆಮೇಲೆ ಸೌಜನ್ಯ ಹೋರಾಟದ ಯಾವುದೇ ಸಮಿತಿಯಲ್ಲಿ ಕೂಡ ಯಾರು ಸಂಧ್ಯಾ ನಾಗರಾಜ್ ಅವರಿಲ್ಲ, ಮತ್ ಮಹೇಶ್ ಶೆಟ್ಟರು ಯಾವತ್ತಿಗೂ ಕೂಡ ಅವರು ಮನೆಗೆ ಬಂದಿಲ್ಲ. ಅದು ಒಂದು ಯಾರು ಮಹೇಶ್ ಶೆಟ್ಟರ್ ಮನೆಗೆ ಸಂಧ್ಯಾ ನಾಗರಾಜ್ ಅವರು ಬಂದಿಲ್ಲ, ಇದೆ ಎಲ್ರಿಗೂ ಗೊತ್ತಿರಲಿ. ಸುಖ ಸುಮ್ನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಒಂದ್ 4-5 ಮೇಮ್ಸ್ ಪೇಜ್ ಅಲ್ಲೂ ಕೂಡ ಅದನ್ನ ಆಗ್ತಾ ಇರುವಂತದ್ದು ಸರ್. ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಎಲ್ರು ಅದನ್ನ ಸಂಶಯ ಪಡ್ತಾ ಇದ್ದಾರೆ. ಹೌದು. ಸೊ ಅಲ್ಲ, ನಾವು ಅದನ್ನ ಅವ್ರ ಪಾಡಿಗೆ ಅವ್ರಿಗೆ ಬಿಡ್ತೀವಿ, ಇಲ್ಲ ಅದು ಇದು ಬೇಡ. ಆಮೇಲೆ ಅವ್ರ ಬಗ್ಗೆನೂ ಕೂಡ ಪರ್ಸನಲ್ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಯಾರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆನೂ ನಾವೇನು ಇಲ್ಲಿ ಪರ್ಸನಲ್ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ.